ಮಳೆ ಇನ್ನೂ ನಿಲ್ಲಲೇ ಇಲ್ಲ. ಆಕಾಶವೇ ಈ ಹಳ್ಳಿಯ ದುಃಖವನ್ನು ಹೊತ್ತು ಅಳುತ್ತಿರುವಂತೆ ಕಾಣುತ್ತಿತ್ತು. ಸರೋವರದ ದಡದಲ್ಲಿ 100 ಜನ ಸೇರಿದ್ದರು. ಯಾರ ಕಣ್ಣಲ್ಲೂ ನಿದ್ದೆ ಇರಲಿಲ್ಲ, ಯಾರ ಮುಖದಲ್ಲೂ ನೆಮ್ಮದಿ ಇರಲಿಲ್ಲ. ಕೆಲವು ಕ್ಷಣಗಳ ಹಿಂದೆ 20 ವರ್ಷಗಳ ಕಾಲ ಮಣ್ಣಿನೊಳಗೆ ಹೂತು ಹೋಗಿದ್ದ ಒಂದು ಅಸ್ಥಿಪಂಜರ ಈಗ ಎಲ್ಲರ ಕಣ್ಣೆದುರು ಮಲಗಿತ್ತು. ಆದರೆ ಅದು ಕೇವಲ ಒಂದು ಅಸ್ಥಿಪಂಜರ ಅಲ್ಲ, 20 ವರ್ಷದ ಪಾಪದ ಮೊದಲ ಸಾಕ್ಷಿ. ಅಸ್ಥಿಪಂಜರ, ಅದರ ಕುತ್ತಿಗೆಯಲ್ಲಿರುವ ಹಳೆಯ ಲಾಕೆಟ್, ಪಕ್ಕದಲ್ಲಿರುವ ಕಬ್ಬಿಣದ ಡಬ್ಬಿ, ಮಿಂಚು, ಗುಡುಗು. ಅಲ್ಲಿದ್ದ ಪ್ರತಿಯೊಬ್ಬರೂ ಒಂದೇ ಪ್ರಶ್ನೆ ಕೇಳುತ್ತಿದ್ದರು, ಇದು ಯಾರ ದೇಹ? ಅದು ಮಂಜುಳಾಳ ಲಾಕೆಟ್. ಅಯ್ಯೋ ದೇವ್ರೇ, 20 ವರ್ಷಗಳ ನಂತರ ಇದು ನಿಜವಾಗಿಯೂ ಅವಳೇನಾ? ವಿಕ್ರಮ್ ಮಾತ್ರ ಯಾರ ಮುಖವನ್ನೂ ನೋಡುತ್ತಿರಲಿಲ್ಲ. ಅವನ ದೃಷ್ಟಿ ಆ ಹಳೆಯ ಫೋಟೋ ಮೇಲಿತ್ತು. ವಿಕ್ರಮ್ ಕೈಯಲ್ಲಿ ಕೆಸರಿನಿಂದ ತುಂಬಿರುವ ಫೋಟೋ, ಅದರ ಮೇಲೆ ಅಂಟಿಕೊಂಡಿರುವ ಮಣ್ಣು. ನಿಧಾನವಾಗಿ ಫೋಟೋ ಒರೆಸುತ್ತಿದ್ದಾನೆ. ರಮೇಶ್, ಒಂದು ಕ್ಲೀನ್ ಬಟ್ಟೆ ಕೊಡಿ. ಸರ್, ಇದನ್ ತಗೊಳ್ಳಿ. ಅವನು ತಕ್ಷಣ ತನ್ನ ರುಮಾಲು ಕೊಡ್ತಾನೆ. ವಿಕ್ರಮ್ ಬಹಳ ಜಾಗರೂಕತೆಯಿಂದ 20 ವರ್ಷದ ಮಣ್ಣನ್ನು ಆ ಫೋಟೋ ಮೇಲಿಂದ ತೆಗೆಯಲು ಶುರು ಮಾಡುತ್ತಾನೆ. ಫೋಟೋ ನಿಧಾನವಾಗಿ ಸ್ಪಷ್ಟವಾಗುತ್ತದೆ. ಒಬ್ಬ, 2ನೇ, 3ನೇ, 4ನೇ ಮುಖ. ವಿಕ್ರಮ್ ಕಣ್ಣುಗಳು ದೊಡ್ಡದಾಗುತ್ತವೆ. ಅಸಾಧ್ಯ. ಇಲ್ಲ ಇಲ್ಲ, ಇದಾಗೋಕ್ ಸಾಧ್ಯ ಇಲ್ಲ. ಪರಶುರಾಮನ ಮುಖದಲ್ಲಿ ಬೆವರು ಕಾಣಿಸುತ್ತಿತ್ತು. ಮಳೆ ಸುರಿಯುತ್ತಿದ್ದರೂ ಅವನ ಹಣೆಯ ಮೇಲಿನ ಬೆವರಿನ ಹನಿಗಳು ಬೇರೆ ಕತೆ ಹೇಳುತ್ತಿದ್ದು. ಈ ವ್ಯಕ್ತಿ ಯಾರು? ಪರಶುರಾಮ ಉತ್ತರ ಕೊಡುವುದಿಲ್ಲ. ನಾನ್ ಕೇಳಿದ್ದು, ಈ ವ್ಯಕ್ತಿ ಯಾರು? ಸರ್, ಅವನು ಅವನ ಗಂಟಲು ಒಣಗುತ್ತದೆ. ನಾಗೇಶ್. ಆ ಹೆಸರು ಕೇಳುತ್ತಿದ್ದಂತೆಯೇ ಹಳ್ಳಿಯ ವಾತಾವರಣವೇ ಬದಲಾಗಿತ್ತು. ಕೆಲವರು ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿದರು, ಕೆಲವರು ಹಿಂದೆ ಸರಿದರು, ಕೆಲವರು ಅಲ್ಲಿಂದಲೇ ಓಡಿ ಹೋಗಲು ಪ್ರಯತ್ನಿಸಿದರು. ನಾಗೇಶ್ ಹೆಸರು ಹೇಳ್ಬೇಡಿ. ಅವನು ಸತ್ತು ಹೋಗಿದ್ದಾನೆ. ಅವನ ಆತ್ಮ ಇನ್ನೂ ಈ ಹಳ್ಳಿಯಲ್ಲೇ ಇದೆ. ವಿಕ್ರಮ್ ಮೂಢನಂಬಿಕೆಗಳನ್ನ ನಂಬುವವನಲ್ಲ, ಆದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಜನರ ಭಯವನ್ನು ಸಾಕ್ಷಿಯಾಗಿ ನೋಡಲು ಅವನಿಗೆ ಗೊತ್ತಿತ್ತು. ಎಲ್ಲರೂ ಶಾಂತವಾಗಿರಿ, ಯಾರೂ ಇಲ್ಲಿಂದ ಹೋಗ್ಬಾರದು. ಪ್ರತಿಯೊಬ್ಬರ ಹೇಳಿಕೆಯೂ ನನಗೆ ಬೇಕು. ಕಾನ್ಸ್ಟೇಬಲ್, ಯಾರನ್ನು ಹೊರಗ್ಬಿಡ್ಬೇಡಿ. ಅಷ್ಟರಲ್ಲಿ ಫೋರೆನ್ಸಿಕ್ ತಂಡ ಸ್ಥಳಕ್ಕೆ ತಲುಪಿತು. ಅವರು ಅಸ್ಥಿಪಂಜರದ ಸುತ್ತ ಹಳದಿ ಬಣ್ಣದ ಟೇಪ್ ಹಾಕಿದ್ರು, ಫೋಟೋಗಳನ್ನು ತೆಗೆದ್ರು, ಪ್ರತಿ ಮೂಳೆಯನ್ನು ಬಹಳ ಜಾಗರೂಕತೆಯಿಂದ ಸಂಗ್ರಹಿಸಲು ಆರಂಭಿಸಿದ್ರು. ಸರ್, ಇದನ್ನ ಸಂಪೂರ್ಣ DNA ಪರೀಕ್ಷೆಗೆ ಕಳಿಸಬೇಕು. ಒಂದು ಮೂಳೆಯೂ ಮಿಸ್ ಆಗ್ಬಾರ್ದು. ಈ ಕೇಸ್ನಲ್ಲಿ ಸಣ್ಣ ಸುಳಿವು ದೊಡ್ಡ ಸತ್ಯ ಹೇಳ್ಬಹುದು. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ಓಡುತ್ತಾ ಬಂದ. ಸರ್, ಈ ಕಬ್ಬಿಣದ ಡಬ್ಬಿಯ ಒಳಗೆ ಇನ್ನೊಂದು ವಸ್ತು ಇದೆ. ಏನೋ? ಪೊಲೀಸ್ ನಿಧಾನವಾಗಿ ಒಂದು ಹಳೆಯ ತುಕ್ಕು ಹಿಡಿದ ಕೀಲಿಯನ್ನು ಹೊರತೆಗೆದ. ಆ ಕೀಲಿಯ ಮೇಲೆ ಒಂದು ಅಕ್ಷರ ಕೆತ್ತಲಾಗಿತ್ತು, ಎನ್. ಫೋಟೋ, ಲಾಕೆಟ್, ಕೀಲಿ, ಈ 3 ವಸ್ತುಗಳು ಒಂದೇ ಕಥೆ ಹೇಳ್ತಿವೆ. ವಿಕ್ರಮ್ ಆ ಕೀಲಿಯನ್ನು ತನ್ನ ಕೈಯಲ್ಲಿ ತಿರುಗಿಸುತ್ತಿದ್ದ. ಅಷ್ಟರಲ್ಲಿ ಅವನ ಹಿಂದೆ ಯಾರೋ ನಿಧಾನವಾಗಿ ಹೇಳಿದ್ರು, ಆ ಕೀಲಿ ಇನ್ನೂ ಒಂದು ಬಾಗಿಲು ತೆರೆಯುತ್ತೆ.
ವಿಕ್ರಮ್ ತಕ್ಷಣ ಹಿಂದಿರುಗಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮಳೆಯ ಹನಿಗಳು ಪರಶುರಾಮನ ಮನೆಯ ಮೇಲ್ಛಾವಣಿಯನ್ನು ಪಡೆದುಕೊಳ್ಳುತ್ತಿದ್ದವು. ಆ ಮನೆಯೊಳಗೆ ಒಂದು ವಿಚಿತ್ರ ಮೌನ ಆವರಿಸಿತ್ತು. ವಿಕ್ರಮ್ಗೆ ಈಗ ಸ್ಪಷ್ಟವಾಗಿತ್ತು, ಪರಶುರಾಮನಿಗೆ ಈ ಕಥೆಯ ಅರ್ಧಕ್ಕಿಂತ ಹೆಚ್ಚು ಗೊತ್ತಿತ್ತು. ಆದರೆ ಅವನು ಎಲ್ಲವನ್ನೂ ಹೇಳುತ್ತಿರಲಿಲ್ಲ. ಪರಶುರಾಮ ಬಾಗಿಲಿನ ಹೊರಗೆ ಕುಳಿತಿದ್ದಾನೆ. ಕೈಯಲ್ಲಿ ಹಳೆಯ ಹಿತ್ತಾಳೆಯ ಲೋಟ. ಅದರಲ್ಲಿದ್ದ ಚಹಾ ತಣ್ಣಗಾಗಿತ್ತು. ಪರಶುರಾಮ್, ಇನ್ನು ಎಷ್ಟು ದಿನ ಸತ್ಯವನ್ನು ಮುಚ್ಚಿಡ್ತೀಯಾ? ಸತ್ಯ ಕೆಲವೊಮ್ಮೆ ಮನುಷ್ಯನನ್ನೇ ಸುಟ್ಟುಬಿಡುತ್ತೆ ಸರ್. ಸುಳ್ಳು ಅದಕ್ಕಿಂತ ಹೆಚ್ಚು ಸುಡುತ್ತೆ. ಕೆಲವು ಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದರು. ಮಾತಿಗಿಂತ ಮೌನವೇ ದೊಡ್ಡ ವಿಚಾರಣೆಯಾಗಿತ್ತು. ನಾಗೇಶ್ ಯಾರು? ಪರಶುರಾಮ ಕಣ್ಣು ಮುಚ್ಚುತ್ತಾನೆ. ಆಳವಾದ ಉಸಿರು ಬಿಡುತ್ತಾನೆ. ಅವನು ನನ್ನ ಸ್ನೇಹಿತ, ನನ್ನ ತಮ್ಮನ ಹಾಗೆ. ನನ್ನ ಜೀವ. 20 ವರ್ಷಗಳ ಹಿಂದೆ ಕಾಡುಗುಡ್ಡೆಹಳ್ಳಿ ಇಂದಿನಂತೆ ಭಯದಿಂದ ತುಂಬಿರಲಿಲ್ಲ. ನಗು ಇತ್ತು, ಸ್ನೇಹ ಇತ್ತು, ಕನಸುಗಳಿತ್ತು. ಮಕ್ಕಳು ಕ್ರಿಕೆಟ್ ಆಡುತ್ತಿದ್ದಾರೆ. ಸರೋವರದ ಬಳಿ 4 ಯುವಕರು ನಗುತ್ತಿದ್ದಾರೆ. ನಾಗೇಶ್, ಪರಶುರಾಮ್, ಶಶಾಂಕ್, ಮಂಜುಳಾ. ಪರಶು ಇವತ್ತು ಸೋತವನೇ ನಾಳೆ ಎಲ್ಲರಿಗೂ ಟೀ ಕೊಡ್ಬೇಕು. ಮೊದಲು ನೀನು ಆಟ ಗೆಲ್ಲು. ಇಬ್ಬರೂ ನಗುತ್ತಾರೆ. ಆ ದಿನ ಅವರ ನಡುವೆ ದ್ವೇಷ ಎನ್ನುವ ಪದವೇ ಇರಲಿಲ್ಲ. ಮಂಜುಳಾ ಕೈಯಲ್ಲಿ ನೀರಿನ ಕುಡಿಕೆ ಹಿಡಿದು ಬರುತ್ತಾಳೆ. ನೀವೆಲ್ಲ ಆಟ ಆಡ್ತಿರೋದು ಸಾಕು, ಮೊದಲು ನೀರ್ ಕುಡೀರಿ. ಧನ್ಯವಾದ. ಅವನು ಮಂಜುಳಾಳ ಕಡೆ ಸಣ್ಣ ನಗು ಬೀರುತ್ತಾನೆ. ಆ ನಗುವನ್ನ ಒಬ್ಬ ಮಾತ್ರ ಗಮನಿಸಿದ್ದ, ನಾಗೇಶ್. ನಾಗೇಶ್ ಮನಸ್ಸಿನೊಳಗೆ, ಶಶಾಂಕ್, ನಿನ್ನ ಕಣ್ಣಲ್ಲಿ ಸ್ನೇಹ ಕಾಣುತ್ತಿಲ್ಲ. ದಿನಗಳು ಕಳೆಯುತ್ತಾ ಹೋದವು. ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಗುತ್ತಿತ್ತು. ಆದರೆ ಒಂದೇ ಹೃದಯವನ್ನು ಇಬ್ಬರು ಪ್ರೀತಿಸಲು ಶುರು ಮಾಡಿದಾಗ ಸ್ನೇಹದ ಬಣ್ಣ ಬದಲಾಗುತ್ತದೆ. ಮಂಜುಳಾ, ನನಗೆ ಒಂದು ಮಾತು ಹೇಳಬೇಕು. ನನ್ಗೂ ಗೊತ್ತು. ಇಬ್ಬರೂ ನಗುತ್ತಾರೆ. ದೂರದಲ್ಲಿ ಒಬ್ಬ ಅವರನ್ನು ನೋಡುತ್ತಿದ್ದ. ಶಶಾಂಕ್ ಕೋಪವನ್ನ ಮರೆಮಾಚುತ್ತಾ, ಪರಶು, ಒಮ್ಮೆ ಮಾತಾಡಬೇಕು. ಇಬ್ಬರೂ ನಡೆಯುತ್ತಾರೆ. ಏನು? ಮಂಜುಳಾ ನಿನಗೆ ತುಂಬಾ ಹತ್ತಿರ ಆಗಿದ್ದಾಳಲ್ಲ? ಹೌದು, ನಾವು ಒಬ್ರನ್ನೊಬ್ರು ಇಷ್ಟಪಡ್ತೀವಿ. ಶಶಾಂಕ್ ನಗುತ್ತಾನೆ. ಆದರೆ ಆ ನಗುವಿನ ಹಿಂದೆ ಒಂದು ಬಿರುಗಾಳಿ ಹುಟ್ಟುತ್ತಿತ್ತು. ಫ್ಲಾಶ್ ಬ್ಯಾಕ್ ಮುಗಿಯುತ್ತದೆ. ಮತ್ತೆ ಪ್ರಸ್ತುತ. ಪರಶುರಾಮನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಆ ದಿನ ನಾವ್ಯಾರೂ ಊಹಿಸಿರ್ಲಿಲ್ಲ ನಮ್ಮ ಸ್ನೇಹ ಒಂದು ದಿನ ರಕ್ತದಲ್ಲಿ ಮುಗಿಯುತ್ತೆ ಅಂತ. ಆಮೇಲೆ ಆ ರಾತ್ರಿ ಬಂತು. ಪರಶುರಾಮ ಹೇರಿದ ಆ ರಾತ್ರಿ ಎಂಬ 2 ಪದಗಳು ವಿಕ್ರಮ್ ಮನಸ್ಸಿನಲ್ಲಿ 1000 ಪ್ರಶ್ನೆಗಳನ್ನು ಹುಟ್ಟಿಸಿದವು. ಅದೇ ಸಮಯದಲ್ಲಿ ಮನೆಯ ಹೊರಗೆ ಯಾರೋ ನಿಂತಿದ್ದರು. ಒಂದು ಕಪ್ಪು ನೆರಳು. ಅದು ಕೆಲವೇ ಕ್ಷಣಗಳಲ್ಲಿ ಕತ್ತಲೆಯೊಳಗೆ ಮಾಯವಾಯಿತು. ಆ ನೆರಳನ್ನು ವಿಕ್ರಮ್ ನೋಡ್ಲಿಲ್ಲ. ಅಂದ್ರೆ ಯಾರೋ ಇನ್ನೂ ಇವರನ್ನೆಲ್ಲ ಗಮನಿಸುತ್ತಿದ್ದರು.
ವಿಕ್ರಮ್ಗೆ ಗೊತ್ತಿರಲಿಲ್ಲ, ಅವನ ತನಿಖೆಯ ಪ್ರತಿಯೊಂದು ಹೆಜ್ಜೆಯನ್ನು ಇನ್ನೊಬ್ಬ ವ್ಯಕ್ತಿ ನೆರಳಿನಲ್ಲೇ ನಿಂತು ಗಮನಿಸುತ್ತಿದ್ದಾನೆ ಎಂದು. ಆ ಭಯಾನಕ ರಾತ್ರಿ 20 ವರ್ಷ ಒಂದು ಊರಿಗೆ ಒಂದು ರಾತ್ರಿಯನ್ನು ಮರೆಯಲು ಸಾಕಾಗಲಿಲ್ಲ. ಆ ರಾತ್ರಿ ಕೇವಲ ಒಬ್ಬ ವ್ಯಕ್ತಿಯ ಬದುಕನ್ನಲ್ಲ, 4 ಕುಟುಂಬಗಳ ಭವಿಷ್ಯವನ್ನೇ ಬದಲಾಯಿಸಿತ್ತು. ದೇವಸ್ಥಾನದ ವಾರ್ಷಿಕ ಜಾತ್ರೆ, ಬಣ್ಣ ಬಣ್ಣದ ದೀಪಗಳು, ಜನರ ಸಂಭ್ರಮ, ಮಕ್ಕಳ ನಗು, ದೇವರ ಮೆರವಣಿಗೆ, ಡೊಳ್ಳಿನ ಸದ್ದು. ಆ ದಿನ ಕಾಡುಗುಡ್ಡೆ ಹಳ್ಳಿಯಲ್ಲಿ ಯಾರೂ ಊಹಿಸಿರಲಿಲ್ಲ ಇದೇ ಜಾತ್ರೆ ಒಂದು ಶಾಪವಾಗಿ ಬದಲಾಗುತ್ತದೆ ಎಂದು. ಮಂಜುಳಾ ದೇವಾಲಯದ ಮುಂದೆ ಹೂ ಹಿಡಿದು ನಿಂತಿದ್ದಾಳೆ. ಗಾಳಿ ಅವಳ ಕೂದಲನ್ನು ಹಾರಿಸುತ್ತಿದೆ. ಪರಶು, ಬಾ, ದೇವರಿಗೆ ಪೂಜೆ ಮಾಡೋಣ. ಮೊದಲು ನೀನೇ ಹೋಗು. ಇಬ್ಬರೂ ನಗುತ್ತಾರೆ. ಆ ನಗುವನ್ನ ದೂರದಿಂದ ಯಾರೋ ಮೌನವಾಗಿ ನೋಡುತ್ತಿದ್ದರು. ಶಶಾಂಕ್. ಅವನ ತುಟಿಯಲ್ಲಿ ನಗು ಇತ್ತು, ಆದರೆ ಕಣ್ಣುಗಳಲ್ಲಿ ಅಸೂಯೆ ಹೊತ್ತಿ ಉರಿಯುತ್ತಿತ್ತು. ರಾತ್ರಿ ಗಾಢವಾಗುತ್ತಿತ್ತು, ಮಳೆ ಶುರುವಾಗಿತ್ತು. ಜಾತ್ರೆಯ ಜನರು ನಿಧಾನವಾಗಿ ಮನೆಗಳತ್ತ ಹೊರಟರು. ಆದರೆ 4 ಜನ ಮಾತ್ರ ಸರೋವರದ ದಾರಿಗೆ ನಡೆದು ಹೋದರು. ಶಶಾಂಕ್, ಒಂದು ಮಾತಾಡ್ಬೇಕು. ಹೇಳು. ನನ್ನ ತಂಗಿ ಹತ್ರ ಇನ್ ಮುಂದೆ ಹೋಗ್ಬೇಡ. ನಿನ್ನ ತಂಗಿ ನಿನ್ನ ಆಸ್ತಿ ಅಲ್ಲ. ಕೆಲವೇ ಕ್ಷಣಗಳಲ್ಲಿ ಮಾತು ಜಗಳವಾಗಿ ಬದಲಾಯಿತು. ನಿನಗೆ ಎಚ್ಚರಿಕೆ ಕೊಡ್ತಿದ್ದೀನಿ. ನನ್ನನ್ನು ಹೆದರಿಸ್ಬೇಡ. ಸಾಕು, ಇಬ್ರೂ ನಿಲ್ಸಿ. ಇದು ಜಗಳ ಮಾಡೋ ಸಮಯ ಅಲ್ಲ. ಮಳೆ ಹೆಚ್ಚಾಗುತ್ತದೆ, ಗಾಳಿ ಜೋರಾಗುತ್ತದೆ, ಸರೋವರದ ನೀರು ಅಲೆಯೆದ್ದುತ್ತದೆ. ಮುಂದಿನ ಕೆಲವು ಕ್ಷಣಗಳು ಯಾರಿಗೂ ಸ್ಪಷ್ಟವಾಗಿ ನೆನಪಿಲ್ಲ. ಕೈಗಳು ತಳ್ಳಿದವು, ಯಾರೋ ಜಾರಿದ್ರು, ಯಾರೋ ಕಿರುಚಿದ್ರು, ಯಾರೋ ಓಡಿದ್ರು. ಬೇಡ. ನಾಗೇಶ್, ನಿಲ್ಲು. ಒಂದು ಭಾರಿ ಚಪಾಕ್, ನೀರಿಗೆ ಏನೋ ಬೀಳುವ ಶಬ್ದ. ಕೆಲವು ಕ್ಷಣಗಳ ಕಾಲ ಯಾರೂ ಮಾತನಾಡಲಿಲ್ಲ. ಮಳೆ ಮಾತ್ರ ಸುರಿಯುತ್ತಿತ್ತು, ಸರೋವರದ ಅಲೆಗಳು ಮಾತ್ರ ಕೇಳಿಸುತ್ತಿದ್ದವು. 4 ನೀರಿನ ಕಡೆ ನೋಡುತ್ತಿದ್ದಾರೆ. ಇದು ಆಗ್ಬಾರ್ದಿತ್ತು. ನಾವು ಈಗೇನ್ ಮಾಡೋಣ? ಶಶಾಂಕ್ ಯಾವುದೇ ಮಾತಿಲ್ಲ. ಅವನ ಮುಖದಲ್ಲಿ ಭಯ ಮಾತ್ರ. ಅಷ್ಟರಲ್ಲಿ ದೂರದಿಂದ ಯಾರೋ ಬರುತ್ತಿರುವ ಹೆಜ್ಜೆಯ ಸದ್ದು. ಯಾರು ಬರ್ತಿದ್ದಾರೆ? ನನಗೆ ಭಯವಾಗ್ತಿದೆ. ಇಲ್ಲಿಂದ ಹೋಗೋಣ. 4 ಮಳೆಯಲ್ಲೇ ಓಡಿ ಹೋಗುತ್ತಾರೆ. ಸರೋವರ ಮಾತ್ರ ಮತ್ತೆ ಶಾಂತವಾಗುತ್ತದೆ. ನೀರಿನ ಮೇಲೆ ಒಂದು ಲಾಕೆಟ್ ತೇಲುತ್ತದೆ. ನಂತರ ಅದು ನಿಧಾನವಾಗಿ ನೀರಿನೊಳಗೆ ಮುಳುಗುತ್ತದೆ. ಬ್ಯಾಕ್ ಟು ಪ್ರೆಸೆಂಟ್ ಡೇ. ಪರಶುರಾಮ ಮಾತು ನಿಲ್ಲಿಸಿದ. ಅವನ ಕಣ್ಣುಗಳು ಇನ್ನೂ ಆ ರಾತ್ರಿಯನ್ನೇ ನೋಡುತ್ತಿದ್ದವು. ಹಾಗಿದ್ರೆ ನೀರಿಗೆ ಬಿದ್ದದ್ಯಾರು? ಪರಶುರಾಮ. ಅವನು ಉತ್ತರ ಕೊಡಲು ಬಾಯಿ ತೆರೆಯುತ್ತಾನೆ. ಅಷ್ಟರಲ್ಲಿ ಸರ್, ಫೋರೆನ್ಸಿಕ್ ಲ್ಯಾಬ್ನಿಂದ ಕಾಲ್ ಬಂದಿದೆ. ಅವರು ಒಂದು ದೊಡ್ಡ ವಿಷಯ ಹೇಳಬೇಕು ಅಂತಿದ್ದಾರೆ. ವಿಕ್ರಮ್ ತಕ್ಷಣ ಎದ್ದು ನಿಂತ. ಅವನಿಗೆ ಗೊತ್ತಿರಲಿಲ್ಲ ಆ ಫೋನ್ ಕಾಲ್ ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸಲಿದೆ ಎಂದು. DNA ವರದಿ. ಮಳೆ ಇನ್ನೂ ನಿಲ್ಲಲೇ ಇಲ್ಲ. ಆಕಾಶವೇ ಸತ್ಯ ಹೊರಬರದಂತೆ ತಡೆಯಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತಿತ್ತು.
ಪೊಲೀಸ್ ಜೀಪ್ ಮಳೆಯನ್ನು ಸೀಳಿಕೊಂಡು ಫೊರೆನ್ಸಿಕ್ ಲ್ಯಾಬ್ ಕಡೆ ವೇಗವಾಗಿ ಸಾಗುತ್ತಿದೆ. 20 ವರ್ಷ, ಒಂದು ಅಸ್ಥಿಪಂಜರ, ಒಂದು ಫೋಟೋ, ಒಂದು ಕೀಲಿ, ಇವೆಲ್ಲವೂ ಒಂದೇ ಕತೆ ಹೇಳ್ತಿವೆ. ಕೆಲವೇ ನಿಮಿಷಗಳಲ್ಲಿ ವಿಕ್ರಮ್ ಮತ್ತು ರಮೇಶ್ ಫೋರೆನ್ಸಿಕ್ ಲ್ಯಾಬ್ ತಲುಪಿದರು. ಬಿಳಿ ಕೋಟ್ ಧರಿಸಿರುವ ಆ ವಿಜ್ಞಾನಿಗಳು DNA ಯಂತ್ರಗಳು, ಮಾನಿಟರ್ಗಳು, ವರದಿಗಳು. ಸರ್, ವರದಿ ಬಂದಿದೆ. ಹೇಳಿ ಸರ್, ಏನಿದೆ ವರದಿಯಲ್ಲಿ? ಈ ವರದಿ ಸ್ವಲ್ಪ ವಿಚಿತ್ರವಾಗಿದೆ ಸರ್. ವಿಚಿತ್ರವಾಗಿದ್ಯಾ? ಹೇಳಿ, ಏನಿದೆ ಕೇಳೋಣ. ಕೊಠಡಿಯಲ್ಲಿ ಕೆಲವು ಕ್ಷಣಗಳ ಕಾಲ ಯಾರೂ ಮಾತನಾಡಲಿಲ್ಲ. ವಿಜ್ಞಾನಿ ವರದಿಯನ್ನು ನಿಧಾನವಾಗಿ ಮೇಜಿನ ಮೇಲೆ ಇಟ್ಟ. ಸರ್, ಮೊದಲ ವಿಷಯ, ಈ ಅಸ್ಥಿಪಂಜರ ಮಹಿಳೆಯದ್ದಲ್ಲ. ಏನು? ಇದು ಗಂಡಸಿನ ಅಸ್ಥಿಪಂಜರ. ವಿಕ್ರಮ್ ಒಮ್ಮೆ ವರದಿಯನ್ನು ನೋಡಿದ, ಮತ್ತೊಮ್ಮೆ ನೋಡಿದ. ಅವನ ಮುಖದಲ್ಲಿ ಮೊದಲ ಬಾರಿಗೆ ಅನುಮಾನ ಕಾಣಿಸಿಕೊಂಡಿತು. ಅಂದ್ರೆ ಸರೋವರದಲ್ಲಿ ಸಿಕ್ಕಿದ್ದು ಮಂಜುಳಾ ಅಲ್ಲ? ಅಷ್ಟರಲ್ಲಿ ಇನ್ನೊಂದು ವರದಿ. ಇನ್ನೊಂದು ವಿಷಯ, ಎಡಗೈ ಮಣಿಕಟ್ಟಿನಲ್ಲಿ ಹಳೆಯ ಮುರಿತದ ಗುರುತು ಇದೆ. ವಿಕ್ರಮ್ ಏನನ್ನೋ ನೆನಪಿಸಿಕೊಂಡ. ರಮೇಶ್, ನಾಗೇಶ್ ಬಗ್ಗೆ ಆಸ್ಪತ್ರೆಯ ದಾಖಲೆ ಒಮ್ಮೆ ಕೊಡಿ. ಈಗಲೇ ತರ್ತೀನಿ ಸರ್. ಕೆಲವೇ ನಿಮಿಷಗಳಲ್ಲಿ ಸರ್, ಇದು ನೋಡಿ, ನೀವು ಕೇಳಿದಂತ ನಾಗೇಶ್ನ ರಿಪೋರ್ಟ್. 20 ವರ್ಷಗಳ ಹಿಂದೆ ನಾಗೇಶ್ ಎಡಗೈ ಮುರಿಸಿಕೊಂಡಿದ್ದ. ಅಂದ್ರೆ ಸರೋವರದಲ್ಲಿ ಸಿಕ್ಕಿದ್ದು ನಾಗೇಶ್. ಹಳ್ಳಿಯಲ್ಲಿ ಈ ಸುದ್ದಿ ಬೆಂಕಿಯಂತೆ ಹರಡಿತು. ಜನರು ಮನೆಯ ಬಾಗಿಲು ಮುಚ್ಚಲು ಆರಂಭಿಸಿದರು. ನಾಗೇಶ್ ಆತ್ಮ ಹಿಂದಿರುಗಿದೆ. ಅವನೇ ಶಶಾಂಕ್ನನ್ನ ಕೊಂದಿದ್ದಾನೆ. ಆದರೆ ವಿಕ್ರಮ್ ಭೂತಗಳನ್ನಲ್ಲ, ಮನುಷ್ಯರನ್ನು ಮಾತ್ರ ನಂಬುತ್ತಿದ್ದ. ಆ ರಾತ್ರಿ ಲಾಡ್ಜ್ಗೆ ಹಿಂದಿರುಗುತ್ತಿದ್ದ ವಿಕ್ರಮ್ ಒಂದು ವಿಚಿತ್ರ ವಿಷಯ ಗಮನಿಸಿದ. ಕಾಡಿನ ಅಂಚಿನಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಸರಿಯಾಗಿ ಮುಖ ಕಾಣುತ್ತಿಲ್ಲ, ಆದರೆ ಅವನ ಕಣ್ಣುಗಳು ವಿಕ್ರಮ್ನನ್ನೇ ನೋಡುವುದು ತಿಳಿಯಿತು. ಕಪ್ಪು ರೈನ್ಕೋಟ್. ಯಾರೋ ಅಲ್ಲಿ? ಆ ವ್ಯಕ್ತಿ ತಿರುಗಿ ಓಡುತ್ತಾನೆ. ವಿಕ್ರಮ್ ಒಂದು ಕ್ಷಣವೂ ಯೋಚಿಸಲಿಲ್ಲ. ಅವನು ಅವನ ಹಿಂದೆ ಓಡಿದ. ಕಾಡು, ಮಂಜು, ಜಾರುವ ಕಲ್ಲುಗಳು, ಮರಗಳ ನಡುವೆ ಓಟ. ನಿಲ್ಲು, ನಾನ್ ಪೊಲೀಸ್. ನೀನ್ ನಿಲ್ಲಿಲ್ಲ ಅಂದ್ರೆ ಶೂಟ್ ಮಾಡ್ತೇನೆ. ಆ ವ್ಯಕ್ತಿ ಹಿಂದೆ ನೋಡ್ತಾನೆ, ಆದರೆ ಮುಖ ಇನ್ನೂ ಕಾಣುವುದಿಲ್ಲ. ಅವನು ಒಂದು ಹಳೆಯ ಮರದ ಸೇತುವೆ ದಾಟುತ್ತಾನೆ. ವಿಕ್ರಮ್ ಕೂಡ ಹಿಂದೆ ಹೋಗುತ್ತಾನೆ. ಸೇತುವೆ ಒಡೆಯಲು ಶುರುವಾಗುತ್ತದೆ. ವಿಕ್ರಮ್ ಬೀಳುವ ಮುನ್ನ ಒಂದು ಕೊಂಬೆ ಹಿಡಿದುಕೊಳ್ಳುತ್ತಾನೆ. ಆ ವ್ಯಕ್ತಿ ನಿಂತು ಹಿಂದೆ ತಿರುಗಿ ನೋಡುತ್ತಾನೆ. ಮೊದಲ ಮುಖಾಮುಖಿ. ಮೊದಲ ಬಾರಿಗೆ ಆ ವ್ಯಕ್ತಿಯ ಮುಖ ಸ್ವಲ್ಪ ಕಾಣಿಸುತ್ತದೆ. 20 ವರ್ಷ ತಳವಾಗಿ ಬಂದ್ರಿ ಪೊಲೀಸ್ ಸಾಹೇಬ್ರೆ. ನೀನ್ ಯಾರು? ನೀನೇ ಹುಡುಕ್ತಿದ್ದೀಯಲ್ಲ, ಹಾಗಾದ್ರೆ ಹೇಳು, ನಾನು ಯಾರು? ನಾಗೇಶ್. ಆ ವ್ಯಕ್ತಿ ಸಣ್ಣ ನಗು ನಗುತ್ತಾನೆ. ಹಾಗೆ ಅಂದ್ಕೋ. ಶಶಾಂಕ್ನನ್ನು ನೀನೇ ಕೊಂದೆಯಾ? ಅವನು ಸಾಯ್ಬೇಕಿತ್ತು. ಯಾಕೆ? ತಪ್ಪು ಪ್ರಶ್ನೆ ಕೇಳ್ತಿದ್ಯಾ? ಶಶಾಂಕ್ ಯಾಕೆ ಸತ್ತ ಅಂತ ಕೇಳ್ಬೇಡ. ಮಂಜುಳಾ ಯಾಕೆ ಸತ್ತಳು
ಅಂತ ಕೇಳು. ಅವನು ಮಂಜಿನೊಳಗೆ ಕಾಣೆಯಾಗ್ತಾನೆ. ವಿಕ್ರಮ್ ಸ್ತಬ್ಧನಾಗಿ ನಿಂತಿದ್ದ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಮಂಜುಳಾ ಸತ್ತಳ? ಅಷ್ಟರಲ್ಲಿ ಅವನ ಮೊಬೈಲ್ ಮತ್ತೆ ರಿಂಗಾಯ್ತು. ಹಲೋ ಸರ್, ನಾನು ರಮೇಶ್. DNA ವರದಿಯ ಕೊನೆಯ ಪುಟ ಬಾಕಿ ಇತ್ತಲ್ಲ, ಅದು ಈಗ ಬಂದಿದೆ. ಹಾ, ಹೇಳು ರಮೇಶ್, ಏನ್ ರಿಪೋರ್ಟ್ ಬಂದಿದೆ ಅದರಲ್ಲಿ? ಸರ್, ಇದು ಕೂಡ ಕನ್ಫರ್ಮ್ ಮಾಡ್ತಾ ಇರೋದು ಅಲ್ಲಿ ಸಿಕ್ಕಿದ್ದು ಮಂಜುಳಾಳ ದೇಹ ಅಲ್ಲ ಅಂತ. ಹಾಗಿದ್ರೆ ಮತ್ತೆ ಯಾರಿದ್ದು? ಇದು ಮಹಿಳೆಯದ್ದೇ ಅಲ್ಲ, ಅದು ಗಂಡಸಿನ ಅಸ್ಥಿ ಪಂಜರವೇ ಹೌದು ಎಂದು ಲಾಸ್ಟ್ ಪೇಜ್ ಕೂಡ ಕನ್ಫರ್ಮ್ ಮಾಡ್ತಿದೆ. ವಿಕ್ರಮ್ಗೆ ಇದನ್ನು ಕೇಳಿ ಮತ್ತೂ ತಲೆನೋವು ಬಂತು. ದೂರದ ಬೆಟ್ಟದ ಮೇಲೆ ಒಬ್ಬ ಮಹಿಳೆ ನಿಂತಿದ್ದಾಳೆ. ಅವಳ ಮುಖ ಕಾಣುವುದಿಲ್ಲ, ಆದರೆ ಅವಳ ಕೈಯಲ್ಲಿ ಒಂದು ಹಳೆಯ ಲಾಕೆಟ್. ಗಾಳಿ ಬೀಸುತ್ತದೆ. ಅವಳು ನಿಧಾನವಾಗಿ ಕಾಡಿನೊಳಗೆ ನಡೆದು ಹೋಗುತ್ತಾಳೆ. ಹಾಗಾದ್ರೆ ಸರೋವರದಲ್ಲಿ ಸಿಕ್ಕಿದ್ದಾದ್ರೂ ಯಾರ ಅಸ್ಥಿಪಂಜರ? ನಾಗೇಶ್ ನಿಜವಾಗಿಯೂ ಬದುಕಿದ್ದಾನಾ? ಬೆಟ್ಟದ ಮೇಲಿದ್ದ ಆ ರಹಸ್ಯ ಮಹಿಳೆ ಆದರೂ ಯಾರು? ಮುಂದಿನ ಎಪಿಸೋಡ್ನಲ್ಲಿ ಎಲ್ಲ ಉತ್ತರ ಸಿಗಬಹುದು. ಉತ್ತರ ಬೇಕಲ್ವಾ? ಹಾಗಿದ್ರೆ ಪಾರ್ಟ್ 3 ಎಂದು ಕಾಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಊರನ್ನು ಕೂಡ ಬರೆಯಿರಿ. ನೀವು ಈವರೆಗೂ ಈ ಕಥೆಯನ್ನು ನೋಡ್ತಿದ್ದರೆ ಈ ಸರಣಿ ನಿಮಗೆ ಇಷ್ಟವಾಗಿದೆ ಎಂದರ್ಥ. ಇದೇ ರೀತಿಯ ಇನ್ನಷ್ಟು ಕ್ರೈಮ್ ಥ್ರಿಲ್ಲರ್, ಹಾರರ್, ಮಿಸ್ಟ್ರಿ ಹಾಗೂ ರೋಚಕ ಕಥೆಗಳನ್ನು ನೋಡಲು ಬಯಸಿದರೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮಗೆ ತುಂಬಾ ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಥೆಯನ್ನ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಒಂದು ಉತ್ತಮ ಕಥೆಯನ್ನ ಬರೆಯುವುದು, ಅದನ್ನ ಸಿನಿಮ್ಯಾಟಿಕ್ ರೀತಿಯಲ್ಲಿ ನಿಮ್ಮ ಮುಂದೆ ತರುವುದು, ಅದಕ್ಕೆ ತಕ್ಕ ದೃಶ್ಯಗಳು, ಹಿನ್ನೆಲೆ ಸಂಗೀತ ಮೂಲಕ ಒಂದು ಅದ್ಭುತ ಅನುಭವ ನೀಡುವುದು, ಇವೆಲ್ಲಕ್ಕೂ ಸಾಕಷ್ಟು ಸಮಯ, ಶ್ರಮ ಮತ್ತು ಸ್ವಲ್ಪ ಹಣವೂ ಬೇಕಾಗುತ್ತದೆ. ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾತ್ರವೇ ನಮ್ಮಂತಹ ಸಣ್ಣ ಕ್ರಿಯೇಟರ್ಗಳಿಗೆ ಮುಂದಿನ ಇನ್ನಷ್ಟು ಅದ್ಭುತ ಕಥೆಗಳನ್ನು ನಿರ್ಮಿಸಲು ಸ್ಫೂರ್ತಿ ನೀಡುತ್ತದೆ. ನಮ್ಮ ಹಿಂದಿನ ಕಥೆಗಳಿಗೆ ನೀವು ತೋರಿಸಿದ ಪ್ರೀತಿ, ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ಪ್ರೀತಿ ಮತ್ತು ಬೆಂಬಲ ಮುಂದೆಯೂ ನಮ್ಮ ಜೊತೆ ಇರಲಿ. ಧನ್ಯವಾದಗಳು.